ರೈತರು ದೇಶದ ಬೆನ್ನೆಲುಬು ಅಲ್ವಾ? ಅದ ರೈತರ ಪರಿಸ್ಥಿತಿ ಹೆಂಗೈತಿ ನೋಡ್ಕೊಂಬರ್ರಿ. ಇವತ್ತಿನ ಮಾರ್ಕೆಟ್ಗೆ 30 ಪ್ಯಾಕೆಟ್ ತಂದಿದ್ವಿ ಸರ. ಆದ್ರೆ ಅವು 300, 400, 500 ರೂಪಾಯಿ ಆಗ್ಯಾವ್ರಿ. ಮತ್ತು ನಾವು ಒಂದು ಪ್ಯಾಕೆಟ್ ಈಗ ನಾವು ಎಕರೆಕ ಕನಿಷ್ಠ ಅಂದ್ರೆ ಒಂದು 60-70 ಸಾವಿರ ರೂಪಾಯಿ ಖರ್ಚು ಬರ್ತೈತ್ರಿ. ನಾವು ಎಕರೆಕ ಉಳ್ಳಾಗಡ್ಡಿ ಬೆಳಿಬೇಕಂದ್ರೆ ಇವತ್ತು ಅದನ್ನ ಹಾರ್ವೆಸ್ಟ್ ಮಾಡ್ಬೇಕಂದ್ರೆ ಒಂದು ಪಿಸಿಗೆ 700-800 ರೂಪಾಯಿ ಖರ್ಚು ಬರ್ತೀರಿ. ನಮಗೆ 300-400 ಮಾಡಿದ್ರೆ ಇನ್ನೂ 400-500 ರೂಪಾಯಿ ನಮ್ಗೆ ಹೊರತು ಬೀಳ್ತದೆ. ಈಗ ನಾವು ಮಾರ್ಕೆಟಿಗೆ ತಂದಿದ್ರೊಳಗೆ ಅವರು ಕ್ವಿಂಟಲ್ಗೆ 1 kg ಕಡ್ತಾ ಹೊಡಿತಾರೆ, ಕಮಿಷನ್ ತೊಗೊಂತಾರ. ರೈತರಿಗೆ ಉಳಿಯೋದು ಬರೀ 200-300 ರೂಪಾಯಿ ಉಳಿತೈತಿ 1 ಕ್ವಿಂಟಲ್ ಉಳ್ಳಾಗಡ್ಡಿ ತಂದ್ರೆ. ಮತ್ತು ನಾವು ವಿಷ ಕುಡಿಯೋ ಪರಿಸ್ಥಿತಿ ಬಂದೈತಿ ನಮ್ಮ ರೈತರದ್ದು. ಈ ಭೂಮಿ ಬಂದ್ಬಿಟ್ಟು ನಾವು ಅದಕ್ಕೆ ಸರ್ಕಾರನ ಇದ್ರ ಬಗ್ಗೆ ಸ್ಪಂದನೆನ ಮಾಡವಲ್ದು. APMC ಅಧಿಕಾರಿಗಳು ನಾವು ಹೇಳಿವಿ ಅಂತಾರ, ಅವ್ರು ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಸುಮ್ಮನೆ ನಾಮಕೆ ಅವಸ್ಥೆ ರೈತರು ಕೂಡ ಬರ್ತಾರ, ತಮ್ಮ ಕುರ್ಚಕ್ಕೆ ತಾವು ಹೋಗಿ ಕುಂದಿರ್ತಾರ. ರೈತರಿಗೆ ಕೇಳೋರು ಯಾರು ಇಲ್ಲ. ನಮಗೆ ಭಾಳ ಅನ್ಯಾಯ ಆಗಕತ್ತೈತಿ. ಅದನ್ನ ಸರ್ಕಾರ ಅಲ್ಲಿ APMC ಅಧಿಕಾರಿ ಸರಿಪಡಿಸ್ಕೊಡ್ಬೇಕು. ಇವತ್ತು ಬೆಲೆ ಕುಸಿದಕ್ಕೆ ಅದಕ್ಕೆ ಸೂಕ್ತವಾದ ಒಂದು ಬೆಲೆ ಕೊಡ್ಬೇಕಂತ ನಾ ಕೇಳ್ಕೊತೀನಿ. ನೀವ್ ಅನ್ಕೊಂಡಿರ್ಬೋದ್ರಿ ವಿಷ ಕುಡಿದ್ರೆ ಬೆಲೆ ಸಿಗುತ್ತಂತಂದು. ಹಂಗ್ ಸಿಗಾಕಿದ್ರ ಹಿಂದ್ ಎಷ್ಟೋ ಮಂದಿ ವಿಷ ಕುಡ್ಸೋತಾರಲ್ರಿ, ಅವಾಗ ಬೆಲೆ ಸಿಗ್ಬೇಕಿತ್ತು. ಬೆಲೆ ಯಾವಾಗ ಸಿಗುತ್ತೆ ಗೊತ್ತನ್ರಿ? ನಾವೆಲ್ಲರೂ ಸೇರಿ ಸರ್ಕಾರಕ್ಕೆ ಯಾವಾಗ ವಿಷ ಕುಡಿಸ್ತೀವಿ ಅವಾಗ ಬೆಲೆ ಸಿಗುತ್ತೆ.